Hi friends, welcome back to our PD Coding Hub. ಸೊ ಇವತ್ತು ನಾನು ಸ್ಟಾರ್ಟ್ ಮಾಡ್ತಿರೋ ಟಾಪಿಕ್ ಯಾವುದು ಅಂದ್ರೆ ಡೇಟಾ ವಿಜುವಲೈಸೇಷನ್ ಇನ್ ಪವರ್ ಬಿ ಐ. ಪವರ್ ಬಿ ಐ ಅಲ್ಲಿ ಡೇಟಾ ವಿಜುವಲೈಸೇಷನ್ ಯಾವ ತರ ಪರ್ಫಾರ್ಮ್ ಆಗುತ್ತೆ, ಯಾವ ತರ ವರ್ಕ್ ಆಗುತ್ತೆ, ಏನಕ್ಕೆ ಇಂಪಾರ್ಟೆಂಟ್ ಇದೆ ಅಂತ ನಾವು ನೋಡೋಣ. ಓಕೆ, ಇವಾಗ ಡೇಟಾ ಅನಾಲಿಟಿಕ್ಸ್ ಅಂತಂದ್ರೆ ಇವಾಗ ಟೂಲ್ಸ್ಗಳು ಗೊತ್ತಿದೆಯಲ್ಲ, ಎಕ್ಸೆಲ್, ಎಕ್ಸ್ ಕ್ಯೂ ಎಲ್, ಮತ್ತೆ ಪೈಥಾನ್, ಪವರ್ ಬಿ ಐ ಅಂತ. ಅದೇ ಡೇಟಾ ವಿಜುವಲೈಸೇಷನ್ ಯಾವ ತರ ಮಾಡಬೇಕು ಪವರ್ ಬಿ ಐ ಅಲ್ಲಿ, ಪವರ್ ಬಿ ಐ ಯಾವ ತರ ಡೇಟಾ ವಿಜುವಲೈಸೇಷನ್ ಸಪೋರ್ಟ್ ಮಾಡುತ್ತೆ ಅನ್ನೋದು ನಾವೇನ್ ಮಾಡೋಣ, ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಏನು, ಡೇಟಾ ವಿಜುವಲೈಸೇಷನ್ ಅಂದ್ರೆ ಏನು? ಡೇಟಾ ವಿಜುವಲೈಸೇಷನ್ ಅಂದ್ರೆ ವಿಜುವಲೈಸೇಷನ್ ಅಲ್ಲೇ ಅರ್ಥ ಇದೆ ಅಂದ್ರೆ ಡೇಟಾ ಯಾವ ತರ ನಾವು ಪರ್ಫಾರ್ಮ್ ಮಾಡ್ತಿದ್ದೀವಿ, ಯಾವ ರೂಪದಲ್ಲಿ ನಾವು ತರ್ತಿದೀವಿ, ಯಾವ ರೂಪದಲ್ಲಿ ಅಥವಾ ಗ್ರಾಫಿಕ್ ಆಗಿರ್ಬೋದು, ಚಾರ್ಟ್ಸ್ ಆಗಿರ್ಬೋದು, ಡ್ಯಾಶ್ ಬೋರ್ಡ್ಸ್ ಆಗಿರ್ಬೋದು, ರಿಪೋರ್ಟ್ಸ್ ಆಗಿರ್ಬೋದು, ಯಾವ ರೂಪದಾಗ ನಾವು ಡೇಟಾನ ಪರ್ಫಾರ್ಮ್ ಮಾಡ್ತಿದೀವಲ್ಲ ಅದನ್ನೇ ನಾವೇನಂತೀವಿ ಡೇಟಾ ವಿಜುವಲೈಸೇಷನ್. ಸೊ ನೋಡಿ, ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. Visualization is the graphical representation of the data using charts, graphs, dashboards and reports. Visualization ಅನ್ನೋದು ಏನಿದೆ ಒಂದು ಗ್ರಾಫಿಕಲ್ ರೀಪ್ರೆಸೆಂಟೇಷನ್ ಅದ. ಎದು ಸಲುವಾಗಿ ಯೂಸ್ ಆಗುತ್ತೆ? ಚಾರ್ಟ್ಸ್ ಸಲುವಾಗಿ ಆಗಿರ್ಬೋದು, ಗ್ರಾಫ್ಸ್ ಆಗಿರ್ಬೋದು, ಡ್ಯಾಶ್ಬೋರ್ಡ್ಸ್ ಆಗಿರ್ಬೋದು, ರಿಪೋರ್ಟ್ಸ್ ಆಗಿರ್ಬೋದು. ಈಗ ಎದಕ್ಕೆ ಯೂಸ್ ಆಗುತ್ತೆ ಅನ್ನೋ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಯಾವ ತರ ಅಂದ್ರೆ ಇವಾಗ ಸೇಲ್ಸ್ ಇರ್ಬೋದು. ನಮ್ಗೆ ಮಂತ್ಲಿ ಸೇಲ್ಸ್ ಚೆಕ್ ಮಾಡೋದಿದೆ. 1 ಇಯರ್ ಅಲ್ಲಿ ಎಷ್ಟು ಮಂತ್? ಒಂದು 12 ಮಂತ್ಸ್ ಅಲ್ಲಿ ಜನವರಿ ಮಂತ್ ಅಲ್ಲಿ ಎಷ್ಟಾಗಿದೆ, ಫೆಬ್ರವರಿ ಮಂತ್ ಎಲ್ಲ ಎಷ್ಟಾಗಿದೆ. ಸೊ ಅವಾಗ ಏನಾಗುತ್ತೆ, ಅಪ್ ಡೌನ್ ಇರುತ್ತೆ. ಅಂದ್ರೆ ಎಲ್ಲ ಈಕ್ವಲ್ ಆಗಿ ಸೇಲ್ಸ್ ಆಗಿರೋದಲ್ಲ, ಒಂದ್ ಮಂತ್ ಅಲ್ಲಿ ಜಾಸ್ತಿ ಆಗಿರುತ್ತೆ, ಒಂದ್ ಮಂತ್ ಅಲ್ಲಿ ಕಡಿಮೆ ಆಗಿರುತ್ತೆ, ಒಂದ್ ಮಂತ್ ಅಲ್ಲಿ ಫುಲ್ ಹೈ ಹೋಗಿರುತ್ತೆ. ಆ ತರ ಎಲ್ಲ ಚೆಕ್ ಮಾಡೋದಕ್ಕೆ ನಮ್ಗೆ ಡೇಟಾ ವಿಜುವಲೈಸೇಷನ್ ಯೂಸ್ ಆಗುತ್ತೆ, ಯೂಸ್ ಇದೆ. ಎದ್ರ ಮುಖಾಂತರ ಗೊತ್ತಾಗುತ್ತೆ ಅಂದ್ರೆ ಚಾರ್ಟ್ಸ್ ಆಗಿರ್ಬೋದು, ಗ್ರಾಫ್ಸ್ ಆಗಿರ್ಬೋದು, ಡ್ಯಾಶ್ಬೋರ್ಡ್ಸ್ ಆಗಿರ್ಬೋದು, ಮತ್ತೆ ರಿಪೋರ್ಟ್ಸ್ ಆಗಿರ್ಬೋದು. ಸೊ ಇದಕ್ಕೇನೆ ಡೇಟಾ ವಿಜುವಲೈಸೇಷನ್ ಅಂತ ಹೇಳ್ತಾರೆ. ಇನ್ ಡೇಟಾ ಅನಾಲಿಟಿಕ್ಸ್, ವಿಜುವಲೈಸೇಷನ್ ಹೆಲ್ಪ್ಸ್ ಟು ಐಡೆಂಟಿಫೈ ದಿ ಪ್ಯಾಟರ್ನ್ಸ್, ಫೈಂಡ್ ದಿ ಟ್ರೆಂಡ್ಸ್, ಡಿಟೆಕ್ಟ್ ದಿ ಔಟರ್ ಲೇಯರ್ಸ್ ಅಂಡ್ ಮೇಕ್ ದಿ ಬೆಟರ್ ಡಿಸಿಷನ್ ಅಂಡ್ ಪ್ರೆಸೆಂಟ್ ರಿಪೋರ್ಟ್ಸ್ ಕ್ಲಿಯರ್ಲಿ. ಅಂದ್ರೆ ಡೇಟಾ ಅನಾಲಿಟಿಕ್ಸ್ ವಿಜುವಲೈಸೇಷನ್ ಯಾವ ತರ ಹೆಲ್ಪ್ ಮಾಡುತ್ತೆ ಅಂದ್ರೆ ಪ್ಯಾಟರ್ನ್ಸ್ ನ ಐಡೆಂಟಿಫೈ ಮಾಡೋ ಸಲುವಾಗಿರ್ಬೋದು, ಟ್ರೆಂಡ್ಸ್ ನ ಫೈಂಡ್ ಮಾಡೋ ಸಲುವಾಗಿರ್ಬೋದು, ಔಟರ್ ಲೇಯರ್ ಡಿಟೆಕ್ಟ್ ಮಾಡೋ ಸಲುವಾಗಿರೋದು, ಆಗಿರ್ಬೋದು, ಮೇಕ್ ಬೆಟರ್ ಡಿಸಿಷನ್ ಆಗಿರ್ಬೋದು, ಪ್ರೆಸೆಂಟ್ ರಿಪೋರ್ಟ್ಸ್ ಕ್ಲಿಯರ್ಲಿ ಆಗಿರ್ಬೋದು. ಓಕೆನಾ, ಇದೆಲ್ಲ ಡೇಟಾ ವಿಜುವಲೈಸೇಷನ್ ಪವರ್ ಬಿ ಅಲ್ಲಿ ಯಾವ ತರ ಯೂಸ್ ಮಾಡ್ತೀವಿ ಅಂತ ಗೊತ್ತಾಯ್ತು. ಸೊ ಇವಾಗ ನೆಕ್ಸ್ಟ್ ಯಾವ ಟೂಲ್ಸ್ ನ ಯೂಸ್ ಮಾಡ್ತೀವಿ ನಾವು ವಿಜುವೇಷನ್ ಸಲುವಾಗಿ ನಮ್ಗೆ ಯಾವ ಟೂಲ್ಸ್ ಯೂಸ್ ಆಗುತ್ತೆ? ಯಾವ ಟೂಲ್ಸ್ ಅಂದ್ರೆ ಮೈಕ್ರೋಸಾಫ್ಟ್ ಪವರ್ ಬಿ ಐ ಆಗಿರ್ಬೋದು, ಟ್ಯಾಬ್ಲು ಆಗಿರ್ಬೋದು, ಎಕ್ಸೆಲ್ ಆಗಿರ್ಬೋದು, ಇವೆಲ್ಲ ಏನಾಗಿದೆ ಡೇಟಾ ವಿಜುವಲೈಸೇಷನ್ ಟೂಲ್ಸ್ ಆಗಿದೆ. ಈಸಿಯಾಗಿ ಗೊತ್ತಾಗುತ್ತೆ. ಟ್ಯಾಬ್ಲು, ಎಕ್ಸೆಲ್ ಮತ್ತೆ ಮೈಕ್ರೋಸಾಫ್ಟ್ ಪಿ ಐ. ಎಕ್ಸೆಲ್ ಅಲ್ಲಿ ಅನೋವಾ ಸಲುವಾಗಿ ಆಗಿರ್ಬೋದು, ನಮ್ಗೆ ಹಿಸ್ಟೋಗ್ರಾಮ್ ಸಲುವಾಗಿ ಆಗಿರ್ಬೋದು ಯೂಸ್ ಆಗಿರುತ್ತೆ. ಮೈಕ್ರೋಸಾಫ್ಟ್ ಪವರ್ ಬಿ ಐ ಅಲ್ಲಿ ಅದನ್ನ ಡೇಟಾ ವಿಜುವಲೈಸೇಷನ್ ಮಾಡೋ ಸಲುವಾಗಿ ಯೂಸ್ ಆಗುತ್ತೆ. ಸೊ ಇದೇನು ಡೇಟಾ ವಿಜುವಲೈಸೇಷನ್ ಅಂದ್ರೆ ಏನು, ಎದ್ರ ಸಲುವಾಗಿ ಡೇಟಾ ವಿಜುವಲೈಸೇಷನ್ ಹೆಲ್ಪ್ ಮಾಡುತ್ತೆ, ಮತ್ತೆ ಅದ್ರ ಟೂಲ್ಸ್ ಯಾವುದು ಅಂತ ಗೊತ್ತಾಯ್ತು. ಸೊ ಇವಾಗ ನೆಕ್ಸ್ಟ್ ಮಾಡ್ತಿರೋದು ವೈ ವಿಜುವಲೈಸೇಷನ್ ಇನ್ ಇಂಪಾರ್ಟೆಂಟ್. ಯಾಕೆ ವಿಜುವಲೈಸೇಷನ್ ಇಂಪಾರ್ಟೆಂಟ್ ಇದೆ? ಡೇಟಾ ವಿಜುವಲೈಸೇಷನ್ ಇಸ್ ಇಂಪಾರ್ಟೆಂಟ್ ಎಸ್ಪೆಷಲಿ ಇನ್ ಟೂಲ್ಸ್ ಲೈಕ್ ಮೈಕ್ರೋಸಾಫ್ಟ್ ಪಿ ಐ ಬಿಕಾಸ್ ಇಟ್ ಹೆಲ್ಪ್ಸ್ ಟು ಟರ್ನ್ಸ್ ದಿ ಕಾಂಪ್ಲೆಕ್ಸ್ ಡೇಟಾ ಇಂಟು ಕ್ಲಿಯರ್ ಕ್ಲಿಯರ್. ನೋಡಿ, ಡೇಟಾ ವಿಜುವಲೈಸೇಷನ್ ಇಂಪಾರ್ಟೆಂಟ್ ಎಸ್ಪೆಷಲಿ ಎದ್ರ ಸಲುವಾಗಿ, ಯಾವ ಟೂಲ್ ಅಂತಂದ್ರೆ ಮೈಕ್ರೋಸಾಫ್ಟ್ ಪವರ್ ಬೈ ಜಾಸ್ತಿ ಇಂಪಾರ್ಟೆಂಟ್ ಇದೆ. ಎದ್ರ ಸಲುವಾಗಿ? ಮೇಕ್ಸ್ ದಿ ಡೇಟಾ ಈಸಿ ಟು ಅಂಡರ್ಸ್ಟ್ಯಾಂಡ್. ನಮಗೆ ಡೇಟಾನ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡೋ ಸಲುವಾಗಿ ಇಂಪಾರ್ಟೆಂಟ್ ಆಗಿರುತ್ತೆ. ರಿವೀಲ್ಸ್ ದಿ ಪ್ಯಾಟರ್ನ್ಸ್ ಮತ್ತೆ ಟ್ರೆಂಡ್ಸ್ ಸಲುವಾಗಿ ಇಂಪಾರ್ಟೆಂಟ್ ಆಗಿರುತ್ತೆ. ಅಂಡ್ ಸಪೋರ್ಟ್ಸ್ ದಿ ಬೆಟರ್ ಡಿಸಿಷನ್ ಮೇಕಿಂಗ್ ಅಂದ್ರೆ ಇವಾಗ ಬಿಸ್ನೆಸ್ ಇರ್ಬೋದು, ಬಿಸ್ನೆಸ್ ಡಿಸಿಷನ್ ಮೇಕಿಂಗ್ ಆಗಿರ್ಬೋದು, ಯಾವುದೇ ಒಂದು ನಾವು ಡಿಸಿಷನ್ ತಗೋಬೇಕಾದ್ರೆ ಅದಕ್ಕೆ ನಮ್ಗೆ ತುಂಬಾ ಸಪೋರ್ಟ್ ಮಾಡುತ್ತೆ. ಮತ್ತೆ ಟೈಮ್ ನ ಸೇವ್ ಮಾಡಕ್ಕೆ, ಸೇವ್ಸ್ ದಿ ಟೈಮ್ ಸೇವ್ ಆಗುತ್ತೆ ಈಸಿಯಾಗಿ ಫೈಂಡ್ ಔಟ್ ಮಾಡೋದ್ರಿಂದ, ಈಸಿಯಾಗಿ ಅರ್ಥ ಆಗೋದ್ರಿಂದ. ಇಂಪ್ರೂವ್ಸ್ ದಿ ಕಮ್ಯುನಿಕೇಶನ್ ಕೂಡ ಇಂಪ್ರೂವ್ ಆಗಿರುತ್ತೆ. ಡಿಟೆಕ್ಟ್ಸ್ ದಿ ಎರೆಕ್ಟ್ಸ್ ಅಂಡ್ ಔಟರ್ ಲೇಯರ್ಸ್ ಮತ್ತೆ ಡಿಟೆಕ್ಟ್ ಮಾಡಕ್ಕೆ ಇಂಪ್ರೂವ್ ಆಗಿರುತ್ತೆ. ಮತ್ತೆ ಇಂಟರಾಕ್ಟಿವ್ ಎಕ್ಸ್ಪ್ಲೋರೇಷನ್, ಇದೆಲ್ಲ ಏನಾಗಿದೆ ವೈ ವಿಜುವಲೈಸೇಷನ್ ಇಂಪಾರ್ಟೆಂಟ್ ಅಂದ್ರೆ ಈ 7 ಪಾಯಿಂಟ್ಸ್ ನ ನೀವು ಮೆನ್ಷನ್ ಮಾಡಬೇಕು. ಬಿಕಾಸ್ ಮೇಕ್ಸ್ ದಿ ಈಸಿ ಟು ಅಂಡರ್ಸ್ಟ್ಯಾಂಡ್ ಅಂಡ್ ರಿವೀಲ್ ದಿ ಪ್ಯಾಟರ್ನ್ಸ್ ಅಂಡ್ ಟ್ರೆಂಡ್ಸ್, supports the better decision making, saves the time and improve the communication and detects the error and outer layers and interactive explorers. ಈ 7 ಪಾಯಿಂಟ್ಸ್ ಮೇನ್ ಆಗಿ ಮೆನ್ಷನ್ ಮಾಡಿ. ಓಕೆ, ಇವಾಗ ಒಂದು ಸ್ಯಾಂಪಲ್ ಎಕ್ಸಾಂಪಲ್. ಯಾವ ತರ ಎಕ್ಸಾಂಪಲ್? ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಒಂದು ಟೇಬಲ್ ನ 10,000 ಸೇಲ್ಸ್ ರೆಕಾರ್ಡ್ಸ್ ವರ್ಸಸ್ ಚಾರ್ಟ್ಸ್ ಇದೆ ಅಂತ ತಿಳ್ಕೊಳ್ಳಿ. ಅವಾಗ ಟೇಬಲ್ ಬಂದ್ಬಿಟ್ಟು ಹಾರ್ಡ್ ಟು ರೀಡ್ ಆಗಿರುತ್ತೆ, ಚಾರ್ಟ್ಸ್ ಬಂದ್ಬಿಟ್ಟು ಇನ್ಸ್ಟಾಲಿ ಶೋಸ್ ದಿ ಟಾಪ್ ಪರ್ಫಾರ್ಮಿಂಗ್ ಆಫ್ ಪ್ರಾಡಕ್ಟ್ಸ್. ಇವಾಗ 100
10,000 ಸೇಲ್ಸ್ ರೆಕಾರ್ಡ್ಸ್ ಇದೆ ಚಾರ್ಟಲ್ಲಿ ನಾವು ಪರ್ಫಾರ್ಮ್ ಮಾಡ್ತಿದ್ದೀವಿ ಅಂತಂದ್ರೆ ಅವಾಗ ನಿಮಗೆ ಗೊತ್ತಾಗಿರುತ್ತೆ ಯಾವ ಥರ ಚಾರ್ಟ್ಸ್ ಟಾಪ್ ಪರ್ಫಾರ್ಮೆನ್ಸ್ ಈ ಪ್ರಾಡಕ್ಟ್ ಯಾವ್ದಾಗಿರುತ್ತೆ, ಮೀಡಿಯಂ ಯಾವ್ದಿದೆ, ಲೋ ಯಾವ್ದಿದೆ, ಅದೆಲ್ಲ ನೋಡೋದಕ್ಕೆ ಡೇಟಾ ವಿಜುವಲೈಸೇಷನ್ ಇಂಪಾರ್ಟೆಂಟ್ ಆಗಿರುತ್ತೆ. ಇದೊಂದು ಬೆಸ್ಟ್ ಎಕ್ಸಾಂಪಲ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಯಾವುದು? ಕಾಮನ್ ಟೈಪ್ಸ್ ಆಫ್ ವಿಜುವಲ್ ಇನ್ ಪವರ್ ಬಿ ಐ. ಕಾಮನ್ ಟೈಪ್ಸ್ ಆಫ್ ವಿಜುವಲ್ ಇನ್ ಜಾಸ್ತಿ ಇದಾವೆ. ಲೈಕ್ ಎದ್ರ ಸಲುವಾಗಿ ಚಾರ್ಟ್ಸ್ ಅಲ್ಲಿ ಜಾಸ್ತಿ ಇದೆ. ಬೇಸಿಕ್ ಚಾರ್ಟ್ಸ್ ಆಗಿರ್ಬೋದು, ಅಡ್ವಾನ್ಸ್ ವಿಜುವಲ್ ಆಗಿರ್ಬೋದು, ಮ್ಯಾಪ್ಸ್ ಆಗಿರ್ಬೋದು, ಟೇಬಲ್ಸ್ ಅಂಡ್ ಕಾರ್ಡ್ಸ್ ಇರ್ಬೋದು. ಇವಾಗ ಬೇಸಿಕ್ ಚಾರ್ಟ್ಸ್ ಅಲ್ಲಿ ಅಂದ್ರೆ ಯಾವ ತರ ನೋಡಿ, ಬಾರ್ ಚಾರ್ಟ್, ಲೈನ್ ಚಾರ್ಟ್, ಪೈ ಚಾರ್ಟ್. ಇವಾಗ ಬಾರ್ ಚಾರ್ಟ್ ಅಂದ್ರೆ ಬಾರ್ ಚಾರ್ಟ್ ಎದಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಬಾರ್ ಚಾರ್ಟ್ ಇಸ್ ಯೂಸ್ ಟು ಕಂಪೇರ್ ದಿ ಕೆಟಗರೀಸ್ ನ ಕಂಪೇರ್ ಮಾಡೋ ಸಲುವಾಗಿ ಬಾರ್ ಚಾರ್ಟ್ ಯೂಸ್ ಆಗಿರುತ್ತೆ. ಸೊ ಲೈನ್ ಚಾರ್ಟ್ ಅಂದ್ರೆ ಏನು? ಲೈನ್ ಚಾರ್ಟ್ ಇಸ್ ಯೂಸ್ ಟು ಶೋ ದಿ ಟ್ರೆಂಡ್ಸ್ ಓವರ್ ಟೈಮ್. ಟ್ರೆಂಡ್ಸ್ ನ ಓವರ್ ಟೈಮ್ ನ ಶೋ ಮಾಡೋ ಸಲುವಾಗಿ ಲೈನ್ ಚಾರ್ಟ್ ನ ಯೂಸ್ ಮಾಡ್ಕೊಂತೀವಿ. ಸೊ ಪೈ ಚಾರ್ಟ್ ಅಂದ್ರೆ ಏನು? ಪರ್ಸೆಂಟೇಜ್ ನ ತೋರಿಸೋ ಸಲುವಾಗಿ ನಮಗೆ ಯಾವ ತರ ಯಾವ ಪರ್ಸೆಂಟೇಜ್ ಯಾವ ಸೇಲ್ಸ್ ಜಾಸ್ತಿ ಆಗಿದೆ, ಯಾವ ಸೇಲ್ಸ್ ಕಡಿಮೆ ಇದೆ, ಯಾವುದು ಮೀಡಿಯಂ ಇದೆ, ಈ ತರ ಎಲ್ಲ ಪರ್ಸೆಂಟೇಜ್ ನೋಡೋ ಸಲುವಾಗಿ ಪೈ ಚಾರ್ಟ್ ನ ಯೂಸ್ ಮಾಡ್ಕೊಂತೀವಿ. ಸೊ ಈ ಮೂರು ಏನಾಗಿದೆ ಬೇಸಿಕ್ ಚಾರ್ಟ್ಸ್ ಆಗಿದೆ. ಸೊ ಇವಾಗ ಅಡ್ವಾನ್ಸ್ ವಿಜುವಲ್ಸ್ ಅಲ್ಲಿ ಯಾವ ತರ ಚಾರ್ಟ್ಸ್ ಇದಾವೆ ನೋಡಿ. ಸ್ಕ್ಯಾಟರ್ ಪ್ಲಾಟ್ ಆಗಿರ್ಬೋದು, ವಾಟರ್ಫಾಲ್ ಚಾರ್ಟ್ಸ್ ಆಗಿರ್ಬೋದು. ಇವಾಗ ಸ್ಕ್ಯಾಟರ್ ಪ್ಲಾಟ್ ಅಂದ್ರೆ ಏನು? ಸ್ಕ್ಯಾಟರ್ ಪ್ಲಾಟ್ ಎದಕ್ಕೆ ಸಲುವಾಗಿ ಯೂಸ್ ಆಗುತ್ತೆ ಅಂದ್ರೆ ಸ್ಕ್ಯಾಟರ್ ಪ್ಲಾಟ್ ಶೋಸ್ ದಿ ರಿಲೇಶನ್ಶಿಪ್ ಬಿಟ್ವೀನ್ ದಿ ಟೂ ಟೇಬಲ್ಸ್. ಸ್ಕ್ಯಾಟರ್ ಪ್ಲಾಟ್ ಎದಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಎರಡು ಟೇಬಲ್ ನಡುವೆ ಇರುವಂತ ರಿಲೇಶನ್ಶಿಪ್ ನ ಆ, ತೋರಿಸೋ ಸಲುವಾಗಿ ಸ್ಕ್ಯಾಟರ್ ಪ್ಲಾಟ್ ನ ಯೂಸ್ ಮಾಡ್ಕೊಂತೀವಿ. ಅಂದ್ರೆ ಎರಡು ಟೇಬಲ್ ನಡುವೆ ಏನ್ ಡಿಫ್ರೆನ್ಸ್ ಇದೆ ಅಂತ ನೋಡೋ ಸಲುವಾಗಿ ನಮಗೆ ಸ್ಕ್ಯಾಟರ್ ಪ್ಲಾಟ್ ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ವಾಟರ್ಫಾಲ್ ಚಾರ್ಟ್ಸ್. ವಾಟರ್ಫಾಲ್ ಚಾರ್ಟ್ ಶೋಸ್ ದಿ ಇನ್ಕ್ರಿಮೆಂಟಲ್ ಚೇಂಜಸ್. ಅಂದ್ರೆ ವಾಟರ್ಫಾಲ್ ಯಾವ ತರ ಶೋ ಆಗುತ್ತೆ ಚಾರ್ಟ್ ಅಂತಂದ್ರೆ ಇನ್ಕ್ರಿಮೆಂಟ್ ಆಗಿ ಚೇಂಜಸ್ ಮಾಡೋ ಸಲುವಾಗಿ ವಾಟರ್ಫಾಲ್ ಚಾರ್ಟ್ಸ್ ನಮಗೆ ಯೂಸ್ ಆಗುತ್ತೆ. ಸೊ ಇವೆರಡು ಬಂದ್ಬಿಟ್ಟು ಏನಾಗಿದೆ? ಅಡ್ವಾನ್ಸ್ ವಿಜುವಲ್ ಆಗಿದೆ. ಅಡ್ವಾನ್ಸ್ ವಿಜುವಲ್ ಅಲ್ಲಿ ಟೂ ಟೈಪ್ಸ್, ಅದೇ ಸ್ಕ್ಯಾಟರ್ ಪ್ಲಾಟ್ ಮತ್ತೆ ವಾಟರ್ಫಾಲ್ ಚಾರ್ಟ್. ಸ್ಕ್ಯಾಟರ್ ಅಂದ್ರೆ ಅಲ್ಲೇ ಗೊತ್ತಾಗುತ್ತೆ ರಿಲೇಶನ್ಶಿಪ್ ಟೇಬಲ್ ಅಲ್ಲಿ ಏನ್ ಡಿಫ್ರೆನ್ಸ್ ಇರುತ್ತೆ ಆ ರಿಲೇಶನ್ಶಿಪ್ ನ ಮೇಂಟೈನ್ ಮಾಡೋದಕ್ಕೆ ಸ್ಕ್ಯಾಟರ್ ಪ್ಲಾಟ್ ಯೂಸ್ ಆಗುತ್ತೆ. ವಾಟರ್ಫಾಲ್ ಚಾರ್ಟ್ ಅಂದ್ರೆ ಇನ್ಕ್ರಿಮೆಂಟ್ ಚೇಂಜಸ್ ಮಾಡೋ ಸಲುವಾಗಿ ವಾಟರ್ಫಾಲ್ ಚಾರ್ಟ್ ನ ಯೂಸ್ ಆಗುತ್ತೆ. ಸೊ ಇದು ಅಡ್ವಾನ್ಸ್ ವಿಜುವಲ್. ನೆಕ್ಸ್ಟ್ ಬಂದ್ಬಿಟ್ಟು ಮ್ಯಾಪ್ಸ್. ಮ್ಯಾಪ್ಸ್ ಅಲ್ಲಿ ಯಾವ್ದು? ಬಬಲ್ ಮತ್ತೆ ಫೀಲ್ಡ್ ಮ್ಯಾಪ್ಸ್. ಇವೆರಡು ಏನಾಗಿದೆ? ಮ್ಯಾಪ್ಸ್ ಆಗಿದೆ. ಯಾವ ತರ ನಮಗೆ ಮ್ಯಾಪ್ಸ್ ಯೂಸ್ ಆಗುತ್ತೆ, ಯಾವ ತರದ್ ಮ್ಯಾಪ್ಸ್ ನ ಶೋ ಮಾಡ್ತೀವಿ ಅಂತ ನೋಡೋದಕ್ಕೆ ಬಬಲ್ ಮ್ಯಾಪ್ಸ್ ಮತ್ತೆ ಫೀಲ್ಡ್ ಮ್ಯಾಪ್ಸ್ ಅಂತ ಎರಡಿದೆ. ಇವೆರಡು ಕೂಡ ಮ್ಯಾಪ್ಸ್ ಆಗಿದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಟೇಬಲ್ಸ್ ಅಂಡ್ ಕಾರ್ಡ್ಸ್. ಟೇಬಲ್ಸ್ ಅಲ್ಲಿ ಯಾವ ತರ ಯೂಸ್ ಆಗುತ್ತೆ? ಟೇಬಲ್ ಏನ್ ಮಾಡುತ್ತೆ ಅಂತಂದ್ರೆ ಟೇಬಲ್ ಡಿಸ್ಪ್ಲೇ ದಿ ಡೀಟೇಲ್ ಡೇಟಾ ಇನ್ ರೋಸ್ ಅಂಡ್ ಕಾಲಮ್. ರೋ ಅಂಡ್ ಕಾಲಮ್ ನಲ್ಲಿ ಯಾವ ಡೇಟಾ ಇದೆಯಲ್ಲ ಆ ಡೇಟಾನ ಡಿಸ್ಪ್ಲೇ ಮಾಡಕ್ಕೆ ಟೇಬಲ್ ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕಾರ್ಡ್ ಎದಕ್ಕೆ ಯೂಸ್ ಆಗುತ್ತೆ? ಕಾರ್ಡ್ ಶೋಸ್ ದಿ ಸಿಂಗಲ್ ವ್ಯಾಲ್ಯೂನ ತೋರಿಸೋ ಸಲುವಾಗಿ ಕಾರ್ಡ್ ಯೂಸ್ ಆಗುತ್ತೆ. ಸೊ ಇವೆಲ್ಲ ಬಂದ್ಬಿಟ್ಟು ಏನಾಗಿದೆ? ಕಾಮನ್ ಟೈಪ್ಸ್ ಆಫ್ ವಿಜುವಲ್ ಇನ್ ಪವರ್ ಬಿ ಅಥವಾ ಟೈಪ್ಸ್ ಆಫ್ ವಿಜುವಲೈಸೇಷನ್ ಅಂತಾನೂ ಕರೀತಾರೆ. ಟೈಪ್ಸ್ ಆಫ್ ವಿಜುವಲೈಸೇಷನ್ ಅಲ್ಲಿ ಬೇಸಿಕ್ ಚಾರ್ಟು, ಅಡ್ವಾನ್ಸ್ ವಿಜುವಲ್, ಮ್ಯಾಪ್ಸ್, ಟೇಬಲ್ ಅಂಡ್ ಕಾರ್ಡ್ ಈ 4 ಪಾಯಿಂಟ್ ಮೆನ್ಷನ್ ಮಾಡಿ. ಅದರಲ್ಲಿ ಬೇಸಿಕ್ ಚಾರ್ಟ್ಸ್ ಯಾವ್ದು ಅಂತ ಹೇಳಿದ್ರೆ ಬಾರ್ ಚಾರ್ಟು, ಲೈನ್ ಚಾರ್ಟು, ಪೈ ಚಾರ್ಟ್ ಅಂತ ಹೇಳಿ. ಅಡ್ವಾನ್ಸ್ ವಿಜುವಲ್ ಅಲ್ಲಿ ಸ್ಕ್ಯಾಟರ್ ಪ್ಲಾಟ್ ಮತ್ತು ವಾಟರ್ ಚಾರ್ಟ್ ಅಂತ ಹೇಳಿ. ಮ್ಯಾಪ್ ಅಲ್ಲಿ ಬಬಲ್ ಮ್ಯಾಪ್ ಮತ್ತು ಫೀಲ್ಡ್ ಮ್ಯಾಪ್ ಅಂತ ಹೇಳಿ. ಟೇಬಲ್ ಅಲ್ಲಿ ಮತ್ತೆ ಕಾರ್ಡ್ಸ್ ಅಲ್ಲಿ ಟೇಬಲ್ ಮತ್ತೆ ಕಾರ್ಡ್ ಅಂತ ಹೇಳಿ. ಇದು ಇಂಪಾರ್ಟೆಂಟ್ ಆಗಿದೆ ಇಂಟರ್ವ್ಯೂ ಅಲ್ಲಿ ಕೇಳುವಂತ ಕ್ವಶನ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಸ್ಟೆಪ್ಸ್ ಟು ಕ್ರಿಯೇಟ್ ದಿ ವಿಜುವಲೈಸೇಷನ್ ಯಾವ ತರ ಕ್ರಿಯೇಟ್ ಮಾಡ್ತೀವಿ? ಫಸ್ಟ್ ಏನ್ ಮಾಡ್ತೀವಿ? ಡೇಟಾನ ಲೋಡ್ ಮಾಡ್ಕೊಂತೀವಿ. ಡೇಟಾನ ಲೋಡ್ ಮಾಡ್ಕೊಂಡ್ಮೇಲೆ ಆಮೇಲೆ ಡೇಟಾನ ಟ್ರಾನ್ಸ್ಫರ್ ಮಾಡ್ಕೊಂತೀವಿ, ಆಮೇಲೆ ಕ್ರಿಯೇಟ್ ಮಾಡ್ಕೊಂತೀವಿ, ಆಮೇಲೆ ಕಸ್ಟಮೈಸ್ ಮಾಡ್ತೀವಿ, ಆಮೇಲೆ ಪಬ್ಲಿಷ್ ಡ್ಯಾಶ್ಬೋರ್ಡ್ ಮಾಡ್ತೀವಿ. ಫಸ್ಟ್ ಏನು? ಲೋಡ್ ಡೇಟಾ ಅಂದ್ರೆ ಇಂಪೋರ್ಟ್ ಫ್ರಮ್ ಎಕ್ಸೆಲ್ ಡೇಟಾ ಸೆಟ್ ಆರ್ ಎಕ್ಸೆಟ್ರಾ. ಡೇಟಾನ ಲೋಡ್ ಮಾಡ್ಕೊಳೋದಕ್ಕೆ ಫಸ್ಟ್ ಸ್ಟೆಪ್ ಆಗಿದೆ. ಸೆಕೆಂಡ್ ಸ್ಟೆಪ್ಸ್ ಬಂದಿದ್ದು ಟ್ರಾನ್ಸ್ಫರ್ ಡೇಟಾ. ಯೂಸ್ ಪವರ್ ಬೈ ಕ್ಲೀನ್ ಫಿಲ್ಟರ್ ರೀಶಾರ್ಪ್ಸ್ ಅಂದ್ರೆ ಡೇಟಾನ ಟ್ರಾನ್ಸ್ಫರ್ ಮಾಡ್ಕೊಂಡು ಅಂದ್ರೆ ಕ್ಲಿಯರ್ ಆಗಿ ಕ್ಲೀನ್ ಆಗಿ ಡೇಟಾನ ಟ್ರಾನ್ಸ್ಫರ್ ಮಾಡಕ್ಕೆ ಇದು ಸೆಕೆಂಡ್ ಸ್ಟೆಪ್ ಆಗಿದೆ. ಸೊ ನೆಕ್ಸ್ಟ್ ಥರ್ಡ್ ಬಂದ್ಬಿಟ್ಟು ಕ್ರಿಯೇಟ್ ವಿಸಿಬಲ್ಸ್ ಅಂದ್ರೆ ಚೂಸ್ ಎ ಚಾರ್ಟ್ ಅಂಡ್ ಅಸೈನ್ ದಿ ಫೀಲ್ಡ್. ಯಾವ ಚಾರ್ಟ್ ಬೇಕಾ ನಮಗೆ? ಬಾರ್ ಚಾರ್ಟ್ ಬೇಕಾ, ಲೈನ್ ಚಾರ್ಟ್ ಬೇಕಾ, ಕಾರ್ಡ್ ಬೇಕಾ, ಟೇಬಲ್ ಬೇಕಾ, ಮ್ಯಾಪ್ ಬೇಕಾ, ಯಾವ ಚಾರ್ಟ್ ಬೇಕು ಅಂತ ನಾವು ಕ್ರಿಯೇಟ್ ಮಾಡ್ಕೊಂತೀವಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕಸ್ಟಮೈಸ್ ಕಲರ್, ಟೇಬಲ್ಸ್, ಲೇಬಲ್ಸ್, ಟೈಟಲ್ಸ್, ಟೈಮ್ಸ್. ಯಾವ ತರ ಕಲರ್ ಬೇಕಾದ್ರೂ ಮಾಡ್ಕೋಬಹುದು, ಲೇಬಲ್ಸ್ ಮಾಡ್ಕೋಬಹುದು, ಟೈಟಲ್ ಕೊಡ್ಬೋದು, ಥೀಮ್ಸ್ ಹಾಕ್ಬೋದು. ಸೊ ಇದೇನಾಗಿದೆ? 4 ಸ್ಟೆಪ್ ಆಗಿದೆ. ಸೊ ಫಿಫ್ತ್ ಸ್ಟೆಪ್ಸ್ ಬಂದ್ಬಿಟ್ಟು ಪಬ್ಲಿಷ್ ಡ್ಯಾಶ್ಬೋರ್ಡ್ಸ್. ಅಂದ್ರೆ ಶೇರ್ ದಿ ವಯಾ ಪವರ್ ಬಿ ಸರ್ವಿಸ್. ಇದು ಆಮೇಲೆ ಎಲ್ಲ ಸ್ಟೆಪ್ಸ್ ಆದ್ಮೇಲೆ ಫಿಫ್ತ್ ಸ್ಟೆಪ್ಸ್ ಬಂದ್ಬಿಟ್ಟು ಪಬ್ಲಿಷ್ ಡ್ಯಾಶ್ಬೋರ್ಡ್. ಸೊ ಇದಂದ್ರೆ ಯಾವ ತರ ವಿಜುವಲೈಸೇಷನ್ ಕ್ರಿಯೇಟ್ ಮಾಡೋದು ಅಂತ ಈ ಸ್ಟೆಪ್ಸ್ ಮುಖಾಂತರ ವಿಜುವಲೈಸೇಷನ್ ನ ಕ್ರಿಯೇಟ್ ಮಾಡ್ಕೋಬಹುದು.
ಸೊ ಒಂದು ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಎಕ್ಸಾಂಪಲ್ ಯೂಸ್ ಕೇಸ್ ನೋಡಿ. ಸೇಲ್ಸ್ ಪರ್ಫಾರ್ಮೆನ್ಸ್ ಡ್ಯಾಶ್ಬೋರ್ಡ್ಸು ಯಾವ ಥರ ಅಂತಂದರೆ, ಸೇಲ್ಸ್ ಪರ್ಫಾರ್ಮೆನ್ಸ್ ಡ್ಯಾಶ್ಬೋರ್ಡ್ಸು ಫೈನಾನ್ಷಿಯಲ್ ರಿಪೋರ್ಟಿಂಗ್ ಆಗಿರ್ಬೋದು, HR ಅನಾಲಿಟಿಕ್ಸ್ ಆಗಿರ್ಬೋದು, ಮಾರ್ಕೆಟಿಂಗ್ ಕಂಪ್ಯೂಟಿಂಗ್ ಟ್ರ್ಯಾಕಿಂಗ್, ಇದೆಲ್ಲ ಎಕ್ಸಾಂಪಲ್ಸ್ ಆಗಿದೆ. ಸೇಲ್ಸ್ ಮೇಲಾದರೂ ಮಾಡ್ಕೋಬಹುದು, ಫೈನಾನ್ಷಿಯಲ್ ರಿಪೋರ್ಟಿಂಗ್ ಮೇಲೂ ಮಾಡ್ಕೋಬಹುದು, HR ಅನಾಲಿಟಿಕ್ಸ್ ಮೇಲೂ ಮಾಡ್ಕೋಬಹುದು, ಅಥವಾ ಮಾರ್ಕೆಟಿಂಗ್ ಕಂಪೇರಿಸನ್ ಟ್ರ್ಯಾಕಿಂಗ್ ಮೇಲೂ ಮಾಡ್ಕೋಬಹುದು. ಇದೊಂದು ಎಕ್ಸಾಂಪಲ್ ಆಫ್ ಯೂಸ್ ಕೇಸಸ್. ಸೊ ಇದೆಲ್ಲ ಏನಾಗಿದೆ, ಸ್ಟೆಪ್ಸ್ ಆಫ್ ಕ್ರಿಯೇಟಿವ್ ವಿಜುವಲೈಸೇಷನ್ ಆಗಿದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕಂಪ್ಯಾರಿಸನ್ ಬಿಟ್ವೀನ್ ಡ್ಯಾಶ್ ಬೋರ್ಡ್ಸ್ ಅಂಡ್ ರಿಪೋರ್ಟ್ಸ್. ಇವಾಗ ಡ್ಯಾಶ್ ಬೋರ್ಡ್ಸ್ ಮತ್ತೆ ರಿಪೋರ್ಟ್ಸ್ ನೋಡಿ. ಇವಾಗ ಇದ್ರ ನಡುವೆ ಡಿಫ್ರೆನ್ಸ್ ಏನಿದೆ. ಇವಾಗ ಡ್ಯಾಶ್ ಬೋರ್ಡ್ ಅಲ್ಲಿ ಡ್ಯಾಶ್ ಬೋರ್ಡ್ ಯೂಸ್ ಫಾರ್ ದಿ ಸಿಂಗಲ್ ಪೇಜ್. ಡ್ಯಾಶ್ ಬೋರ್ಡ್ ಎದ್ರ ಸಲುವಾಗಿ ಯೂಸ್ ಆಗುತ್ತೆ, ಸಿಂಗಲ್ ಪೇಜ್ ಸಲುವಾಗಿ ಡ್ಯಾಶ್ ಬೋರ್ಡ್ ಯೂಸ್ ಮಾಡುತ್ತೆ. ಅದೇ ರಿಪೋರ್ಟ್ ಎದ್ರ ಸಲುವಾಗಿ ಯೂಸ್ ಮಾಡ್ತೀವಿ, ರಿಪೋರ್ಟ್ ಯೂಸ್ ಫಾರ್ ದಿ ಮಲ್ಟಿಪಲ್ ಪೇಜಸ್, ಅಂದ್ರೆ 1 or more ಪೇಜಸ್ ಸಲುವಾಗಿ ನಾವು ರಿಪೋರ್ಟ್ಸ್ ನ ಯೂಸ್ ಮಾಡ್ಕೊಂತೀವಿ. ಸೊ ಸೆಕೆಂಡ್ ಡಿಫ್ರೆನ್ಸ್ ಬಂದ್ಬಿಟ್ಟು ಡ್ಯಾಶ್ ಬೋರ್ಡ್ ಇಟ್ ಕ್ಯಾನ್ ಫಿಲ್ಟರ್ಸ್ ಟು ಸ್ಲೈಸ್. ಇದು ಸ್ಲೈಸ್, ಇಟ್ ಕ್ಯಾನ್ ಫಿಲ್ಟರ್ಸ್ ಟು ಸ್ಲೈಡ್ಸ್. ಇದು ಮೆನಿ ಡಿಫ್ರೆಂಟ್ ವೇಸ್ ಟು ಫಿಲ್ಟರ್ಸ್, ಹೈಲೈಟ್ಸ್ ಅಂಡ್ ಸ್ಲೈಸ್ ರಿಪೋರ್ಟ್ಸ್ ಬಂದ್ಬಿಟ್ಟು. ಸೊ ಡ್ಯಾಶ್ ಬೋರ್ಡ್ ಥರ್ಡ್ ಬಂದ್ಬಿಟ್ಟು ಒನ್ಸ್ ಆರ್ ಮೋರ್ ರಿಪೋರ್ಟ್ಸ್ ಅಂಡ್ 1 or more dashboards at ಡೇಟಾ ಶೆಟ್ಸ್ ಪರ್ ಡ್ಯಾಶ್ಬೋರ್ಡ್ಸ್. ಇಲ್ಲಿ ಸಿಂಗಲ್ ಡೇಟಾ ಶೆಟ್ ಪರ್ ರಿಪೋರ್ಟ್. ಇಲ್ಲಿ 1 or more ರಿಪೋರ್ಟ್ಸ್ ಆಗಿರುತ್ತೆ, ಇಲ್ಲಿ ಏನಾಗುತ್ತೆ ಸಿಂಗಲ್ ಡೇಟಾ ಸೆಟ್ ಪರ್ ರಿಪೋರ್ಟ್ ಆಗಿರುತ್ತೆ. ಸೊ ಇನ್ ಡ್ಯಾಶ್ಬೋರ್ಡ್ ಇಟ್ ಕೆನಾಟ್ ಸಬ್ಸ್ಕ್ರೈಬ್ ಟು ಅ ಡ್ಯಾಶ್ಬೋರ್ಡ್. ಮತ್ತೆ ರಿಪೋರ್ಟ್ಸ್ ಅಲ್ಲಿ ಕ್ಯಾನ್ ಸಬ್ಸ್ಕ್ರೈಬ್ ಟು ರಿಪೋರ್ಟ್ ಪೇಜಸ್. ಇದೇನಾಗಿದೆ 4 ಮೇನ್ ಕಂಪ್ಯಾರಿಸನ್ ಬಿಟ್ವೀನ್ ದಿ ಡ್ಯಾಶ್ಬೋರ್ಡ್ಸ್ ಅಂಡ್ ರಿಪೋರ್ಟ್ಸ್. ಈಸಿ ಪಾಯಿಂಟ್ಸ್ ಇದೆ, ಆರಾಮಾಗಿ ನೆನ್ಪಿಟ್ಕೋಬಹುದು. ಡ್ಯಾಶ್ಬೋರ್ಡ್ ಅಂದ್ರೆ ಅರ್ಥ ಆಗುತ್ತೆ, ಸಿಂಗಲ್ ಪೇಜ್ ಇರುತ್ತೆ. ರಿಪೋರ್ಟ್ಸ್ ಅಂದ್ರೆ ಅರ್ಥ ಆಗುತ್ತೆ, ಮಲ್ಟಿಪಲ್ ಪೇಜ್ ಇರುತ್ತೆ. ಇದ್ರಲ್ಲಿ ಡ್ಯಾಶ್ಬೋರ್ಡ್ ಅಲ್ಲಿ ಓನ್ಲಿ ಫಿಲ್ಟರ್ಸ್ ಕ್ಯಾನ್ ಸ್ಲೈಸ್ ಆಗಿರುತ್ತೆ. ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ವೇಸ್ ಇರುತ್ತೆ, ಹೈಲೈಟ್ಸ್ ಇರುತ್ತೆ, ಫಿಲ್ಟರ್ ಮಾಡ್ಬೋದು ಅಂತ ಗೊತ್ತಾಗುತ್ತೆ. ಮತ್ತೆ ಡ್ಯಾಶ್ಬೋರ್ಡ್ ಅಲ್ಲಿ 1 or more ರಿಪೋರ್ಟ್ಸ್ ಪರ್ಫಾರ್ಮ್ ಆಗ್ಬೋದು. ಇಲ್ಲಿ ರಿಪೋರ್ಟ್ಸ್ ಅಲ್ಲಿ ಸಿಂಗಲ್ ಡೇಟಾ ಸೆಟ್ ಪರ್ ರಿಪೋರ್ಟ್ ಆಗಿರುತ್ತೆ. ಮತ್ತೆ ಇದು ಇಟ್ ಕೆನಾಟ್ ಸಬ್ಸ್ಕ್ರೈಬ್ ಡ್ಯಾಶ್ಬೋರ್ಡ್ಸ್ ಆಗಿರುತ್ತೆ, ಇಟ್ ಕ್ಯಾನ್ ಸಬ್ಸ್ಕ್ರೈಬ್ ಫಾರ್ ದಿ ರಿಪೋರ್ಟ್ ಪೇಜಸ್ ಆಗಿರುತ್ತೆ. ಸೊ ಇದೆಲ್ಲ ಏನಾಗಿದೆ, ಕಂಪ್ಯಾರಿಸನ್ ಬಿಟ್ವೀನ್ ದಿ ಡ್ಯಾಶ್ಬೋರ್ಡ್ಸ್ ಅಂಡ್ ರಿಪೋರ್ಟ್ಸ್ ಆಗಿದೆ. ಸೊ ಇವತ್ತಿನ ಸೆಕ್ಷನ್ ಅಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿರೋದು ಡೇಟಾ ವಿಜುವಲೈಸೇಷನ್ ಅಂದ್ರೆ ಏನು, ಯಾವ ತರ ಪರ್ಫಾರ್ಮ್ ಆಗುತ್ತೆ, ಸ್ಟೆಪ್ಸ್ ಏನಿದೆ, ಡಿಫ್ರೆನ್ಸ್ ಏನೇನಿದೆ ಅನ್ನೋದೆಲ್ಲ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಸೊ ಇಲ್ಲಿವರೆಗೂ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಿರೋ ಪವರ್ BI, ಇಲ್ಲಿವರೆಗೂ ಥಿಯರಿ ಸೆಕ್ಷನ್ ಡೇಟಾ ಅನಾಲಿಟಿಕ್ಸ್ ಅಲ್ಲಿ ಯಾವ ತರ ಇರುತ್ತೆ ಅಂತ ನಾನು ನಿಮ್ಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬೇಕಿದ್ರೆ ಹಿಂದೆ ಇರೋ ವಿಡಿಯೋಸ್ ಎಲ್ಲ ನೋಡ್ಕೊಳ್ಳಿ, ಅರ್ಥ ಆಗುತ್ತೆ. ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ, ನಾನು ಎಲ್ಲಾನು ಕ್ಲಿಯರ್ ಮಾಡ್ಕೊಡ್ತೀನಿ ಪವರ್ BI ಅಲ್ಲಿ. ಸೊ ಇವಾಗ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋ ಮಾಡಬೇಕಾಗಿರೋದು ಪ್ರಾಕ್ಟಿಕಲ್ ಸೆಕ್ಷನ್ ವಿಡಿಯೋ ಮಾಡಿಬಿಟ್ಟು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಥರ ಪರ್ಫಾರ್ಮ್ ಮಾಡಬೇಕು, ಪವರ್ BI ಯಾವ ಥರ ವರ್ಕ್ ಆಗುತ್ತೆ ಅಂತ ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ಥಿಯರಿಗಿಂತನೂ ನಾವು ಪ್ರಾಕ್ಟಿಕಲ್ ಮಾಡಿ ತೋರಿಸಿದ್ರೆ ಅಲ್ಲ ಅರ್ಥ ಆಗುತ್ತೆ. ಓ ಇದಕ್ಕೆ ಇದು ಅಂತಾರೆ, ಈ ಥರ ಮಾಡ್ಬೋದು, ಇದಕ್ಕೆ ಪವರ್ BI ಅಂತಾರೆ, ಯಾವ ಥರ ಚಾರ್ಟ್ಸ್ ಯೂಸ್ ಆಗುತ್ತೆ, ಯಾವ ಥರ ಪರ್ಸೆಂಟೇಜ್ ತಗೊಳುತ್ತೆ, ಅದೆಲ್ಲ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ವಿಡಿಯೋಗಾಗಿ ಕಾಯಿರಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ, ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸಿ ಯು ನೆಕ್ಸ್ಟ್ ವಿಡಿಯೋ.